ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸುಮಾರು ದಿನನೇ ಆಯಿತು ಅನಿಸುತ್ತೆ ನಾನು ವ್ಲಾಗ್ ಆ್ಯಂಡ್ ಕಂಟೆಂಟ್ ಎಲ್ಲ ಹಾಕಿ ಏನೋ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ ಏನೋ ಹಾಕೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ನಾನು ಇವತ್ತೊಂದು ವ್ಲಾಗ್ ಶೂಟ್ ಮಾಡೋಣ ಅಂದ್ಬಿಟ್ಟು ಶೂಟ್ ಮಾಡ್ಕೊತಾ ಇದ್ದೀನಿ. ದೆನ್ ಇವತ್ತು ನಮ್ಮ ಹಸ್ಬೆಂಡ್ ಬರ್ಡೇ. ಅವ್ರಿಗೂ ಬೆಳಗ್ಗೆನೇ ಹೇಳಿದರು, ಪ್ರಿಪ್ರೇಷನ್ಸ್ ಎಲ್ಲ ಏನು ಬೇಡಮ್ಮ, ನನ್ನ ಬರ್ಡೇ ಏನು ಸೆಲೆಬ್ರೇಟ್ ಮಾಡಲ್ಲ, ಏನು ಇವಾಗ ಮದುವೆ ಆಗಿ ಮಕ್ಕಳಾದ್ಮೇಲೆ ಅಂತ. ಬಟ್ ಅವ್ರು ಯಾವ ಥರ ಅಂತ ಹೇಳಿದೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು. ನೋಡಿ ಇಲ್ಲಿ ನಮ್ಮ ಬೊಬ್ಬು ತೋಷಿ ಬಲೂನ್ಸಲ್ಲೆಲ್ಲ ಹೊಡಿತಾ ಇದ್ದಾನೆ. ಅವಾಗಿಂದ ಬಲೂನ್ಸ್ ಊದಿ ಊದಿ ಬಾಯೆಲ್ಲ ನೋವು ಬಂದುಬಿಟ್ಟು. ಆ್ಯಂಡ್ ನಮ್ಮ ಹಸ್ಬೆಂಡ್ ಹೇಗೆ ಅಂತ ಅಂದರೆ, ಸೊ ಅವರು ಜಾಸ್ತಿ ಅವ್ರ ಬಗ್ಗೆ ಅವ್ರು ಏನೂ ಯೋಚನೆ ಮಾಡಲ್ಲ. ಯಾವುದೇ ಫಂಕ್ಷನ್ ಇರಲಿ, ಒಂದು ಬರ್ಡೇ ಇರಲಿ, ಆ್ಯನಿವರ್ಸರಿ, ಅವ್ರ ಬಗ್ಗೆ ಅವ್ರು ಏನೂ ಯೋಚನೆ ಮಾಡಲ್ಲ. ಫಸ್ಟು ಏನಿದ್ರು ಅವ್ರ ಹೆಂಡತಿ ತೊಗೊಳ್ಳಿ, ಅವ್ರ ಮಗು ತೊಗೊಳ್ಳಿ, ಅವ್ರು ಏನು ಬೇಕೋ ಅದನ್ನು ತೊಗೊಳ್ಳಿ, ಅವ್ರು ಹಾಕ್ಕೊಳ್ಳಿ, ಆ ಥರ. ಅವ್ರ ಬರ್ಡೇ ಅವ್ರು ಕೇಕ್ ಕಟ್ ಮಾಡಲಿ, ಅವನು ಸೆಲೆಬ್ರೇಷನ್ ಚೆನ್ನಾಗಿ ಮಾಡಬೇಕು, ಆ ಥರ ಯೋಚನೆ ಮಾಡ್ತಾರೆ ಹೊರತು. ಬಟ್ ಅವ್ರು ಯಾವತ್ತೂ ನಾನೊಂದು ತೊಗೋಬೇಕು, ನಾನೊಂದು ಹಾಕ್ಕೋಬೇಕು, ಆ್ಯಂಡ್ ನನ್ನ ಬರ್ಡೇ ನಾನು ಮಾಡ್ಕೋಬೇಕು, ಖುಷಿ ಪಡಬೇಕು, ಆ ಥರ ಯೋಚನೆ ಮಾಡಲ್ಲ. ಅವ್ರಿಗೆ ಏನಂದರೆ ಸುಮ್ಮನೆ ಯಾಕಮ್ಮ ಅದೆಲ್ಲ ಬೇಕಾ ಅದೆಲ್ಲ ಅಂತ. ಆ್ಯಕ್ಚುಲಿ ನನಗಂತೂ ಫುಲ್ ಹುಷಾರೇ ಇಲ್ಲ. 2-3 ಡೇಸಿಂದ ನನಗೆ ಹುಷಾರಿಲ್ಲ. ಬಟ್ ಇವತ್ತು ಬೆಳಿಗ್ಗೆ ದೇವಸ್ಥಾನ ಹೋಗೋಣ ಅದಕ್ಕೆ ಅವರು, ನಿಂಗೆ ಹುಷಾರಿಲ್ಲ ಏನಕ್ಕೆ ಬಿಡಮ್ಮ ಹೋಗೋಣ. ಅದೇ ಜಾಗದಲ್ಲಿ ನಾನಿದ್ದರೆ, ನನ್ನ ಬರ್ಡೇ ಆಗಿದ್ದರೆ ಅವರೇ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ತಾಯಿದ್ರು. ಅದು ಅವ್ರ ಬರ್ಡೇ ಆಗಿರೋದಕ್ಕೆ ಅವ್ರೇನು ಯೋಚನೆ ಮಾಡ್ತಾಯಿಲ್ಲ ಹೋಗಬೇಕು ಅಂತೆಲ್ಲ. ನೋಡಿ ನಮ್ಮ ಪಾಪು ಬಲೂನ್ಸ್ ಎಲ್ಲ ಚೆನ್ನಾಗಿ ಊದ್ಬಿಟ್ಟು, ನೋಡಿ ಎಷ್ಟು ಬಲೂನ್ಸ್ ಅವನ್ನೆಲ್ಲ ಕುತ್ಕೊಂಡಿದ್ದಾನೆ. ಯಪ್ಪ ಎಷ್ಟು ಕಷ್ಟ ಅಲ್ವಾ. ಓದಕ್ಕೆ ಕಷ್ಟ, ರೆಡಿ ಮಾಡಕ್ಕೆ ಕಷ್ಟ. ನಂಗೆ ನಮ್ಮ ಅಣ್ಣ ಅಂತಾನೆ, ನೀನು ಈವೆಂಟ್ ಮಾಡ್ತೀವಿ ಅಂತ ಮಾಡು ಹೇಳ್ತೀನಿ. ತೋರಿಸಿ ಅನ್ಸುತ್ತೆ ನಾನು ಯಾಕೆ ಮಾಡಬಾರ್ದು ಅಂತ. ಅಯ್ಯೋ ಮಕ್ಕಳು ಮರಿ ಎಲ್ಲ ಅಣ್ಣ ನಮ್ಮ ತೋಷಿಂಗ್ ಕರ್ಕೊಂಡು ಮಾಡಿದ್ರೆ 5 ನಿಮಿಷ ಕೂತ ನಮ್ಮ ಪಿಪಿ. ನಾವ್ಯಾಕೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು ಅಂಟಿ. ಮಾಡು, ಅದಕ್ಕೇನು ಹೇಳಿಲ್ವಾ. ತೋಷಿಂಗ್ ಕರ್ಕೊಂಡು ಪಿಪಿ ತಂದ್ಕೊಡು ಅಂದರೆ ತಂದ್ಕೊಡ್ತಾನೆ, ಕಲರು. ಸಾಕಾಗುತ್ತೆ. ಅದಕ್ಕೆ ಎಲ್ಲರೂ ಡೆಕೋರೇಷನ್ ಅವ್ರಿಗೆ ಹೇಳೋದು, ನಾವೇ ಮಾಡ್ತೀವಿ ಅಂದರೆ ಆಗಲ್ಲಪ್ಪ. ಈ ಬರ್ಡೇ ಅನ್ನೋದೇ ಮರ್ತ್ಬಿಟ್ಟಿದ್ವಿ ಸ್ವಲ್ಪ ಹೆಲ್ತ್ ಇಶ್ಯೂಸಿಂದ. ಆ್ಯಂಡ್ ಅರ್ಜೆಂಟಲ್ಲಿ ಈವೆಂಟ್ ಅವ್ರ ಹತ್ರ ಎಲ್ಲ ಕೇಳಿದ್ವಿ. ಇವಾಗ ಆಗಲ್ಲ, ನೀವು ಅರ್ಜೆಂಟಾಗಿ ಹೇಳಿದ್ರಿ ಅಂದರು. ಸೊ ಅದಕ್ಕೆ ನಾನೇ ಬಲೂನ್ಸ್ ಎಲ್ಲ ಫಸ್ಟ್ ನಾನೇ ಎಲ್ಲ ಮಾಡ್ತಾಯಿದ್ದೆ. ಮನೇಲಿ ಸ್ವಲ್ಪ ಇತ್ತು, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಆನ್ಲೈನಲ್ಲಿ ಇನ್ಸ್ಟಾಮಾರ್ಟಲ್ಲಿ ಟಕ್ ಅಂತ ಬುಕ್ ಮಾಡಿಕೊಂಡು ತರಿಸಿದೆ. ಬಟ್ ಅದ್ರಲ್ಲಿ ನೋಡಿದಾಗ ತುಂಬ ಡಾರ್ಕ್ ಇತ್ತು ಕಲರ್ಸು. ಇಲ್ಲಿ ಬಂದಮೇಲೆ ತುಂಬ ಲೈಟ್ ಥರ ಫೀಲ್ ಆಗ್ತಾಯಿದೆ. ಬಟ್ ಇಟ್ಸ್ ಓಕೆ, ಅರ್ಜೆಂಟಿಗೆ ಅಷ್ಟು ಸಿಕ್ತಲ್ಲ, ಅದು ಖುಷಿ. ನಮ್ಮಮ್ಮ ಕೀನೇ ಇಟ್ಟಿಲ್ಲ ನಮ್ಮ ಮನೆಯದು. ಸೊ ನಂದು ತೋಷಿದು ಫ್ರೆಶ್ ಅಪ್ ಆಯಿತು, ಸ್ನಾನ ಆಯಿತು. ಏನು ಗಂಡು ಮಗನೆ. ಸೊ ಇವಾಗ ಸ್ನಾನ ಎಲ್ಲ ಆಯಿತು, ಹೋಗ್ಬಿಟ್ಟು ಕೇಕ್ ತರ್ತೀವಿ. ಅಲ್ಲೇ 7:30 ಆಯಿತು. ಇನ್ನೊಂದು 1.5 ಅವರಲ್ಲಿ ಬಂದುಬಿಡ್ತಾರೆ. ಅಷ್ಟೊತ್ಕೊಬಿಟ್ಟು ಕೇಕ್ ಎಲ್ಲ ತೊಗೊಂಬರ್ತೀವಿ. ಅವ್ರಿಗೇನು ಗೊತ್ತೇ ಇರಲಿಲ್ಲ ಆ್ಯಕ್ಚುಲಿ ನಾವು ಈ ಥರ ಎಲ್ಲ ಪ್ಲ್ಯಾನ್ ಮಾಡಿದ್ದೀವಿ ಅಂತ. ಮನೆಗೆ ಬಂದಮೇಲೆ ನಮ್ಮ ಸುನಿಯಕ್ಕ ಅದು ಕೇಕ್ ಮೇಲೆ ಹಚ್ಚೋ ಬಣ್ಣಗಿಂತ ಮುಂಚೆನೇ ಬ್ಲಾಸ್ಟರ್ ಹೊಡೆದ್ಬಿಟ್ರು. ಆ್ಯಂಡ್ ಹೇಗೋ ನಮ್ಮ ಕೈಯಲ್ಲಿ ಆದಷ್ಟು ಸಿಂಪಲ್ಲಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಆ್ಯಂಡ್ ನಮ್ಮ ತೋಷಿ ಅಂತೂ ಯಾಕೋ ತುಂಬ ಗಾಬರಿ ಆಗಿಬಿಟ್ಟಿದ್ದ ಈ ಸತಿ. ಪ್ರತಿ ಸತಿ ಅವನೇ ಕೇಕ್ ಕಟ್ ಮಾಡಿ ಅವನೇ ಎಲ್ಲರಿಗೂ ತಿನ್ನಿಸ್ತಾ ಇದ್ದ. ಸಣ್ಣ ಪುಟ್ಟ ವಿಚಾರಗಳಲ್ಲೇ ತುಂಬ ಖುಷಿಯಾಗೋದು. ಆ್ಯಂಡ್ ತುಂಬ ಅಂದರೆ ತುಂಬ ಸ್ಪೆಷಲ್ ಅನಿಸುತ್ತೆ. ಬರ್ಡೇ ಆಗಲಿ, ಆ್ಯನಿವರ್ಸರೀಸ್ ಆಗಲಿ, ಒಂದೊಂದು ವರ್ಷಗಳು ಕಳೆದಾಗ ತುಂಬ ನೆನಪುಗಳು, ತುಂಬ ನೋವುಗಳು, ಕಷ್ಟಗಳು, ದುಃಖಗಳು ಏನೇ ಒಂದಿರುತ್ತೆ. ಆ್ಯಂಡ್ ಎಲ್ಲನೂ ಸಾಗಿಸ್ಕೊಂಡು ಹೋಗೋದೇ ಜೀವನ. ನೋಡಿ ಎಷ್ಟು ಬರ್ಡೇ ನಮ್ಮಪ್ಪ ಅಂತೂ ಫುಲ್ಲು ಹಾರ ಪೇಟ ಎಲ್ಲ ಹಾಕ್ತಾಯಿದ್ರು. ಅದು ಹಾಕಿದಾಗ ನನ್ನ ಮಗ ಅಂತೂ ತುಂಬ ಒಂಥರ ನೋಡ್ತಾ ಇದ್ದ. ಅವನಿಗೂ ಕೂಡ ನಮ್ಮ ಪಪ್ಪ ಹಾಕಿದ್ರು.
ಆ್ಯಂಡ್ ಒಂಥರ ಈ ಥರದ್ದು ಒಂದೊಂದು ಚಿಕ್ಕ ಚಿಕ್ಕ ಸೆಲೆಬ್ರೇಷನ್, ಚಿಕ್ಕ ಚಿಕ್ಕ ಖುಷಿಗಳು ತುಂಬ ಇರಬೇಕು ಯಾವಾಗಲೂ ಫ್ಯಾಮಿಲಿ ಅಂದಾಗ. ಈ ಥರ ಇಲ್ಲ ಅಂದರೆ ಏನು ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಈ ಥರ ವಿಚಾರಗಳನ್ನು ತುಂಬ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಮಂಡೇ ಆಗಿರೋದ್ರಿಂದ ಬರೀ ಸ್ವೀಟ್ಸಲ್ಲೇ ಮುಗಿಸಿದ್ವಿ. ಆ್ಯಂಡ್ ಸೋಮವಾರ ನಾವು ನಾನ್ ವೆಜ್ ಏನೂ ತಿನ್ನಲ್ಲ ಅಂದ್ಬಿಟ್ಟು ಅದೇ ಬೇರೆ ದಿನ ಆಗಿದೆ. ತುಂಬ ಚೆನ್ನಾಗಿ ಇದೆಲ್ಲ ಮಾಡ್ತಾ ಇದ್ವಿ. ನೋಡಿ ನಮ್ಮ ತೋಷಿಗೆ ಹೋಗಿದ್ದಕ್ಕೆ ನಾವಾಗ ಸ್ವಲ್ಪ ಖುಷಿ ಆಯಿತು. ಅಯ್ಯೋ! ನಮ್ಮ ತೋಷಿ ಅಂತೂ ಎಲ್ಲ ಬರ್ಡೇನ ಅವ್ನ ಬರ್ಡೇ ಅಂತಲೇ ಸೆಲೆಬ್ರೇಟ್ ಮಾಡ್ಕೋತಾ ಇರ್ತಾನೆ. ಆ್ಯಂಡ್ ನೋಡಿ, ಅಯ್ಯೋ! ಅವನಂತೂ ಯಾಕೋ ತುಂಬ ಬೇಜಾರಲ್ಲೇ ಇದ್ದ ನಮ್ಮ ಪಾಪು ಅಂತೂ. ಎಲ್ಲ ಕೇಕೆಲ್ಲ ಕಟ್ಟಿಂಗ್ ಆದಮೇಲೆ ನಾವು ಕೂಡ ಎಲ್ಲ ಊಟ ಮಾಡಿಕೊಂಡು ಹೋಗಿ ಮಲ್ಕೊಂಡ್ವಿ ಅಷ್ಟೇ. ಇದು ಬರ್ಡೇ ವ್ಲಾಗೆಲ್ಲ ಆಗಿತ್ತು, ಇನ್ನೇನೂ ಇಲ್ಲ. ಕೀಪ್ ವಾಚಿಂಗ್.